ಹೋಟೆಲಲ್ಲಿ ಸಿಗೋ ರವೆ ಇಡ್ಲಿಗಿಂತ ಮನೇಲಿ ಮಾಡೋ ರವೆ ಇಡ್ಲಿನೇ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಘಮ ಘಮ ಅಂತಿರುತ್ತೆ, ಟೇಸ್ಟ್ ಆಗಿರುತ್ತೆ ಮತ್ತು ಡೆಲಿಷಿಯಸ್ ಆಗಿರುತ್ತೆ. ಹಾಗೆ ಬೇಗ ಕೂಡ ಮಾಡ್ಬೋದು. ಎಲ್ರಿಗೂ ಇಷ್ಟ ಆಗೋವಂಥ ತಿಂಡಿ ರವೆ ಇಡ್ಲಿ ಕೆಂಪು ಚಟ್ನಿ. ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣವಾ. ನಾನಿಲ್ಲಿ ಕಪ್ಪಿಟ್ಕೊಂಡೆ, ಕಪ್ಪಲ್ಲಿ 3 ಕಪ್ ಹಾಕೋಣ ಅಂತ, ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಕಪ್ಪನ್ನು ತೆಗೆದುಬಿಟ್ಟು ನಾನು ಸೌಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾರಿನ ಸೌಟು ಇರುತ್ತಲ್ವ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಸೌಟಲ್ಲಿ 2 ಸೌಟು ಮಸಾಲೆ ಇಡ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಕ್ಷ ಊಟ ಮಿಕ್ಕೋದ್ರೆ ಹೆಂಗೋ ಅದನ್ನು ಖರ್ಚು ಮಾಡ್ಬೋದು, ಆದರೆ ಬೆಳಗಿನ ತಿಂಡಿ ಮಿಕ್ಕೋದ್ರೆ ಮಾತ್ರ ಅದನ್ನು ಖರ್ಚು ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಮನೇಲಿ. ಅದಕ್ಕೆ ಲಿಮಿಟಾಗಿ ಮಾರೋಣ ಅಂತ ಬರೀ 2 ಸೌಟಷ್ಟು ಮಸಾಲೆ ಇಡ್ಲಿ ರವೆ ತೊಗೊಂಡಿದ್ದೀನಿ. ಸ್ಪೂನಲ್ಲಿ ನಂದಿನಿ ಮೊಸರು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂದಿನಿ ಮೊಸರು ಯಾತಕ್ಕೆ ಹೇಳ್ತೀನಿ ಅಂದರೆ ಇದು ಸ್ವಲ್ಪ ಹುಳಿಯಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ರವೆ ಹೇಗಿದೆ ಅಂತ. ಕೆಲವೊಂದು ಸತಿ ಬನ್ಸಿ ರವೆನಲ್ಲಿರುತ್ತೆ, ಕೆಲವೊಂದು ಸತಿ ಸಣ್ಣ ರವೆ ಇರುತ್ತೆ, ಕೆಲವೊಂದು ಸತಿ ತುಂಬ ಮೀಡಿಯಮ್ ಸೈಜ್ ರವೆನಲ್ಲಿರುತ್ತೆ. ಆವಾಗ ನಿಮ್ಮ ಮೊಸರು ಜಾಸ್ತಿ ಹಾಕ್ಬಿಟ್ರೆ ಅದು ತುಂಬ ಪೇಸ್ಟಾಗಿ ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ. ರವೆದು ಕ್ವಾಲಿಟಿ ನೋಡಿಕೊಂಡು ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಚೆನ್ನಾಗಿ ಒಂದು ಸೌಟ್ ತೊಗೊಂಡು ಅಷ್ಟನ್ನು ಮಾತ್ರ ನೀರು ಹಾಕಿಲ್ಲ, ಬರೀ ಮೊಸರಿನಲ್ಲಿನೇ ಈ ಥರ ಕಲಸಿ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಅದು ಕರೆಕ್ಟಾಗಿ ಅಲ್ಲಿಗೆ ಗಟ್ಟಿಯಾಗಿ ಆಗೋಗಿರುತ್ತೆ. ಮತ್ತೆ ಅದಕ್ಕೆ ಬೇಕಾದರೆ ನಾವು ಸ್ವಲ್ಪ ನೀರು ಹಾಕ್ಕೋಬೋದು ಆಮೇಲೆ. ಈಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಒಂದು 5 ಅಥವಾ 10 ನಿಮಿಷ ಇಟ್ಟರೆ ಸಾಕು. ಅಷ್ಟರೊಳಗೆ ನಾವು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡು ಹೆಚ್ಚಿಟ್ಟಿದ್ದೀನಿ. ಹಾಗೆ ಒಂದು ಟೊಮೆಟೊನ ಸಣ್ಣ ಉದ್ದದಕ್ಕೆ ಹೆಚ್ಚಿಟ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ತೊಳೆದು ಚೆನ್ನಾಗಿ ಈ ಥರ ಸಣ್ಣಗೆ ಹಚ್ಚಿಟ್ಕೊಳ್ತೀನಿ. ಒಂದು 6 ಕಾಳು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದೆಲ್ಲ ಅರ್ಧ ಒಗ್ಗರಣೆಗೆ ಅರ್ಧ ಚಟ್ನಿಗೆ ಹಾಕೋಕ್ಕೆ. ಒಂದು ಹಸಿಮೆಣಸಿನ್ಕಾಯಿ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಳ್ತೀನಿ. ಒಂದು 4 ಇಂಚಷ್ಟು ತೆಂಗಿನಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಬಿಡಿಸಿಟ್ಟಿದ್ದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಇದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಉರಿನಲ್ಲಿಟ್ಟು ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಬಿಡೋಣ. ಈಗಲೇ ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಸೌಟಲ್ಲಿ ಸ್ವಲ್ಪ ಹುರ್ಕೋಬೇಕು. ಈರುಳ್ಳಿ ಬಣ್ಣ ಎಲ್ಲ ಬದಲಾಯಿಸಬೇಕು. ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಹಾಗೆ ಅದರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಥರ ಹುರ್ಕೋಬೇಕು. ಈಗ ಈರುಳ್ಳಿ ಸ್ವಲ್ಪ ಬೆಂದಿದೆ, ಮೆತ್ತಕ್ಕಾಗಿದೆ. ಈಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಥರ ಹುರ್ಕೋಬೇಕು. ಟೊಮೆಟೊ ನೀರೆಲ್ಲ ಬಿಟ್ಕೋಬೇಕು, ಆ ಥರ ಹುರ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಕ್ಕಾದ್ಮೇಲೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅಂತ ನೀವು ಅಂದ್ಕೋಬೋದು, ಅದು ದಪ್ಪ ಹಸಿಮೆಣ್ಸಿನ್ಕಾಯಿ, ಅದರಿಂದ ಅದರಲ್ಲಿ ಅಷ್ಟು ಖಾರ ಇರೋದಿಲ್ಲ. ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹುರ್ಕೊಳ್ಳೋಣ. ಈ ಪುಡಿಗಳೆಲ್ಲ ಹಾಕಿ ಹುರಿಯೋವಾಗ ಸ್ವಲ್ಪ ಘಾಟ್ ಬಂದುಬಿಡುತ್ತೆ. ಸೊ ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 2 ನಿಮಿಷ ಬೆಂದರೆ ಸಾಕು. ಟೊಮೊಟೊ ಎಲ್ಲ ಕರ್ಗೋಗ್ಬಿಡ್ಬೇಕು, ಆ ಥರ ಬೇಯಬೇಕು. ನೋಡಿ ಈಗೆಲ್ಲ ಬೆಂದಿದೆ. ಈಗಲೂ ಘಾಟ್ ಬರ್ತಾಯಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೂ ಬೆಂದ್ಕೊಳ್ಳುತ್ತೆ. ಹಾಗೆ ಘಾಟೂ ಸ್ವಲ್ಪ ಕಡಿಮೆ ಆಗುತ್ತೆ. ಮನೇಲಿ ಕೆಮ್ಮು ಗಿಮ್ಮು ಇರೋವಂಥವ್ರಿಗಾದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ನೀರು ಹಾಕಿ ಕುದಿಸ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಎಲ್ಲ ಒಳ್ಳೆ ಟೊಮೊಟೊ ಗೊಜ್ಜು ಥರ ಆಗೋಗಿರುತ್ತೆ. ಈಗ ಇದು ಫುಲ್ ರೆಡಿಯಾಗಿದೆ. ಇದನ್ನೆತ್ತಿ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಗೊಜ್ಜು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಇಡ್ಲಿಗಿಲ್ಲಿ ರೆಡಿ ಮಾಡ್ಕೊಂಬಿಡೋಣ. ಪಾತ್ರೆಯಲ್ಲಿ ನೀರಿಟ್ಟು ನಾನು ಕುದಿಯೋಕ್ಕೆ ಇಟ್ಬಿಡ್ತೀನಿ. ಹಾಗೆಯೇ ಈ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಸವರಿ ರೆಡಿ ಮಾಡ್ಕೊಂಬಿಡೋಣ. ಈಗ ನಾವು ಫರ್ಮೆಂಟೇಷನ್ಗೆ ಇಟ್ಟಿದ್ದು ಹಿಟ್ಟನ್ನ ನೋಡೋಣ. ಹಿಟ್ಟು ಎಷ್ಟು ಮಟ್ಟಿಗೆ ಅರಳಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಹಿಟ್ಟು ಅಷ್ಟಕ್ಕೆ ನಾವು ಎಷ್ಟು ಮೊಸರು ಹಾಕಿದ್ವಿ ಅಷ್ಟಕ್ಕೆ ಇದೆ, ಇನ್ನಿಷ್ಟು ತುಂಬ ಗಟ್ಟಿಯಾಗಿದೆ. ಇದಕ್ಕೀಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿನ ಅದಕ್ಕೆ ತೊಗೊಂಬರೋಣ. ಈಗ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಗಟ್ಟಿಗಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಇದು ಕರೆಕ್ಟಾಗಿದೆ. ಚೆನ್ನಾಗಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಅಡುಗೆ ಸೋಡಾ ಆದರೂ ಸರಿ, ಈನೋ ಪೌಡರ್ ಆದರೂ ಸರಿ ಹಾಕ್ಕೋಬೋದು. ನಾನಿಲ್ಲಿ ಈನೋ ಪೌಡರ್ ಹಾಕ್ತಾಯಿದ್ದೀನಿ. ತುಂಬ 1/4 ಚಮಚ ಅಂದರೆ ತುಂಬ ಟೀ ಸ್ಪೂನಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ನೀವು ಕಂಟೆಂಟ್ ಎಷ್ಟು ಹಾಕ್ತಿದ್ದೀನಿ ಅಂತ. ಹಿಟ್ಟು ಸ್ವಲ್ಪನೇ ಇರೋದ್ರಿಂದ
ಒಂದು 5-6 ಚಿಟಿಕೆಯಷ್ಟು ಹಾಕಿದರೆ ಸಾಕು. ಇದನ್ನು ಸೌಟಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈಗ ನೊರೆ ನೊರೆ ಥರ ಬರುತ್ತೆ. ಅದನ್ನು ನಾವು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಂಟುಗಳಾಗಲ್ಲ. ಏನೋ ಸರಿಯಾಗಿ ಕರಗದೇ ಇದ್ದರೆ ಹಿಟ್ಟಲ್ಲಿ ಬೆಂದು ಬರುವಾಗ ಅಲ್ಲಲ್ಲಿ ಗುಂಡಕ್ಕೆ ಒಂಥರ ಕಹಿ ಕಹಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಏನೋ ಪುಡಿನ ಈಗ ಇಡ್ಲಿ ಹಿಟ್ಟು ಹಾಕ್ತೀನಿ ಬಟ್ಲಿಗೆ ಅನ್ನುವಾಗೇ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮೊದಲೇ ನೀವು ಆ್ಯಡ್ ಮಾಡಿ ಇಡಬೇಡಿ. ಈಗ ಇದನ್ನು ಎಣ್ಣೆ ಸವರಿ ಇಟ್ಟಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಹಾಕ್ಕೋಬೋದು, ಅಥವಾ ಕ್ಯಾಶ್ಯೂ ನಟ್ ಇಟ್ಬಿಟ್ಟು ಕೂಡ ಹಾಕ್ಕೋಬೋದು. ಅದು ನಿಮ್ಮ ಡೆಕೋರೇಷನ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನಿಲ್ಲಿ ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಹಾಗೆ ಮಾಡ್ತಾಯಿದ್ದೀನಿ. ಕಂಠ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರನೇ ಹಾಕಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಮೇಲ್ಗಡೆ ಇಡೋ ಅಂಥ ಪ್ಲೇಟಿಗೆ ಸ್ವಲ್ಪ ಇಡ್ಲಿ ಅಂಟ್ಕೊಂಡು ಕಟ್ಟಾಗಿಬಿಡುತ್ತೆ ಇಡ್ಲಿ. ಅದಕ್ಕೆ ಅದ್ರದ್ದು ಕಂಠ ಇರೋಷ್ಟೇ ಇಡ್ಲಿ ಹಾಕಬೇಕು. ನೋಡಿ ಆಗಲೇ ನೀರು ಮರಳ್ತಾ ಇದೆ, ನಾನೀಗ ಇಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಪ್ಲೇಟ್ಗಳಿಗೂ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 12ರಿಂದ 15 ನಿಮಿಷ ಬೇಯಿಸಿದ್ರೆ ನಮ್ಮ ಮಸಾಲ ಇಡ್ಲಿ ರೆಡಿ. ಈಗ ಈ ಇಡ್ಲಿ ಪಾತ್ರೆನ ಪಕ್ಕದ ಸ್ಟೌವಲ್ಲಿ ಇಡ್ತೀನಿ. ಈಗ ಇಡ್ಲಿ ಬೇಯಿಸೋ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿಗೆ ಬೇಯಿಸಿಟ್ಟಿರುವಂಥ ಮಸಾಲೆನ ಪಕ್ಕಕ್ಕೆ ತೊಗೊಂಡು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಈ ಮಸಾಲೆನೆಲ್ಲ ಹಾಕ್ಕೊಂಡು ತರಿಯಾಗಿ, ತುಂಬ ನುಣ್ಣಗೂ ಬೇಡ ತುಂಬ ತರಿಯಾಗೂ ಬೇಡ, ಆ ಥರ ರುಬ್ಕೊಂಡು ಬರೋಣ. ಈಗ ಇದು ಗ್ರೈಂಡಾಗಿ ಬಂದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ನಾನು ಹುಣಸೆ ಹಣ್ಣು ಹಾಕೋದು ಮರ್ತೋಗಿದ್ದೆ. ಹುಣಸೆ ಹಣ್ಣಿನ ಪ್ಯೂರಿ ಹಾಕ್ತಾಯಿದ್ದೀನಿ. ನೀವು ಮೊದಲೇ ಬೇಕಿದ್ರೆ ಹುಣಸೆ ಹಣ್ಣಾದರೂ ಹಾಕ್ಕೋಬೋದು ಅಥವಾ ಪ್ಯೂರಿ ಆದರೂ ಹಾಕ್ಕೊಂಡು ಇನ್ನೊಂದು ಸುತ್ತಬಿಟ್ರೆ ಆಯಿತು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಒಂದು ಮುರಿದು ಹಾಕಿದ್ದೀನಿ. ಸ್ವಲ್ಪ ಹಿಂಗು ಹಾಕಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಹುರಿಬೇಕು. ಹುರಿದಿದ್ದಾದಮೇಲೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಬಂದಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮಾಡಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಚಟ್ನಿನ ಇದ್ರೊಳಗೆ ಹಾಕ್ಬಿಡ್ಬೇಕು. ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರನ್ನು ಸಹ ಇದಕ್ಕೆ ಹಾಕೋಬೇಕು. ಈ ಚಟ್ನಿ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತೆಳುವಾಗೇ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡು ಸಹ ಉಪಯೋಗಿಸ್ಕೊ. ನೀರೆಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿದೆನ ಸುತ್ತ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟರೆ ನಮ್ಮ ಚಟ್ನಿ ರೆಡಿ ಆಯಿತು. ಇಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಇಡ್ಲಿ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಮೆತ್ತವಾಗಿ ಬಂದಿದೆ ಇಡ್ಲಿ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.